ಇನ್ನು ವೋಟ್ ಚೋರಿ ಮಾಡಿ ಬಿಜೆಪಿ ಚುನಾವಣೆಯನ್ನು ಗೆದ್ದಿದೆ. ದೆಹಲಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಇದು. ವಿಜೇಂದ್ರ, ಡಿಕೆ, ಅಮಿತ್ ಶಾ ಭೇಟಿ ಹೇಳಿಕೆ ವಿಚಾರ. ಯತ್ನಾಳ್ರನ್ನ ನಿಮಾನ್ಸ್ಗೆ ಕರ್ಕೊಂಡು ಹೋಗಬೇಕು. ವಿಧಾನಸೌಧದಿಂದ 7 ಕಿಲೋಮೀಟರ್ ದೂರದಲ್ಲಿ ನಿಮಾನ್ಸ್ ಇದೆ. ಸೊ ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಚೆಕಪ್ ಮಾಡಿಸ್ಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ವಿಜೇಂದ್ರ ಇಂದ ಏನೋ ಡಾಕ್ಟರ್ ಇದ್ದಾರೆ, ಅಲ್ಲಿ ಸಭೆ ನಡೆಸಿ. ಸೊ ಯತ್ನಾಳ್ಗೆ ಶಾಸಕ ಪ್ರದೀಪ್ ಈಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ವಿಜೇಂದ್ರ ಅನ್ನೋ ಡಾಕ್ಟರ್ ಇದ್ದಾರೆ, ಅಲ್ಲಿ ಸಭೆ ನಡೆಸಿ ಅಂತ ಯತ್ನಾಳ್ ಇವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರದೀಪ್ ಈಶ್ವರ್ ಜೊತೆ ನಮ್ಮ ಪ್ರತಿನಿಧಿ ಮಹೇಶ್ ಅವರು ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಶಾಸಕರಾದಂಥ ಪ್ರದೀಪ್ ಈಶ್ವರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು ವೋಟ್ ಚೋರಿ ಪ್ರತಿಭಟನೆ ಬಂದಿದ್ದಾರೆ, ಏನು ಯಾರೆಲ್ಲ ಬರ್ತಾ ಇದ್ದಾರೆ, ಏನು ಆಗ್ತಾ ಇದೆ ಅಂತ? ಬಿಜೆಪಿಯವರು ವೋಟ್ ಚೋರಿ ಮಾಡಿ ಈ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಅದಕ್ಕೆ ನಾವು ಸಾಕ್ಷಿ ಸಮೇತ ಈ ದೇಶದ ಮುಂದೆ ಇಟ್ಟಿದ್ದೀವಿ. ಬ್ರೆಜಿಲ್ ಲೇಡಿ ಲ್ಯಾರಿಸಾ ಅನ್ನೋ ಲೇಡಿ ಇಂಡಿಯಾಗೆ ಬಂದಿಲ್ಲ, ಆದರೆ 22 ವೋಟರ್ ಕಾರ್ಡಲ್ಲಿ ಆಕೆ ಫೋಟೋ ಇದೆ, 10 ಪೋಲಿಂಗ್ ಸ್ಟೇಷನಲ್ಲಿ ವೋಟು ಹಾಕ್ಬಿಟ್ಟಿದ್ದಾರೆ. ಹಿಂಗೆ ಒಂದೊಂದು ಸ್ಟೇಟಲ್ಲಿ ಕನಿಷ್ಠ 25 ಲಕ್ಷ ಇರೆಗ್ಯುಲಾರಿಟೀಸ್ ಇದೆ. ಅಂದರೆ ಒಂದು ಸ್ಟೇಟಲ್ಲಿ ನೀವು 25 ಲಕ್ಷ ಹಿಂಗೆ ಫೇಕ್ ವೋಟ್ ಐ ಡಿ ಇದ್ದರೆ ಯಾವ ಪಕ್ಷ ಬೇಕಾದರೂ ಬರ್ಬೋದು, ಸೋತೋಗ್ಲೂಬೋದಲ್ವಾ? ಇದು ಬಿ ಜೆ ಪಿಯವ್ರು ಮಾಡಿರೋದು. ಬಿ ಜೆ ಪಿಯವ್ರು ಕಳ್ಳರು, ಅವರಿಗೆ ಡೈರೆಕ್ಟಾಗಿ ಎಲೆಕ್ಟ್ ಆಗಿ ಬರೋ ಅಷ್ಟು ಕೆಪಾಸಿಟಿ ಅವ್ರಿಗಿಲ್ಲ. ಸೊ ಬಿ ಜೆ ಪಿಯ ಅಕ್ರಮದ ವಿರುದ್ಧ ನಮ್ಮ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ. ಖಂಡಿತವಾಗೂ ಬಿ ಜೆ ಪಿಗೆ ಇದರಿಂದ ನಾವು ಪಾಠ ಕಲಿಸ್ತೀವಿ. ರಾಜ್ಯದಲ್ಲಿ ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಸಾಕಷ್ಟು ಕೇಳಿ ಬರ್ತಾ ಇದೆ. ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಕೂಡ ಜನವರಿ 6ಕ್ಕೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಏನಾಗುತ್ತಾ ಅಂತೇಳಿ? ನನ್ನ ಪಕ್ಷಕ್ಕೆ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇದೆ. ನನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಈ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯತ್ನಾಳ್ ಅವರೇನೋ ಹೇಳ್ತಾರೆ, ಅದೇನೋ 13 ಕಿಲೋಮೀಟರ್ ದೂರದಲ್ಲಿ ಒಂದು ಮೀಟಿಂಗ್ ಆಗುತ್ತಂತೆ, 28.5 ಕಿಲೋಮೀಟರ್ ದೂರದಲ್ಲಿ ಒಂದು ಮೀಟಿಂಗ್ ಆಗುತ್ತಂತೆ. ಯತ್ನಾಳ್ ಸಾಹೇಬ್ರು ಇನ್ನೊಂದು ಮರ್ತೋದ್ರು. ಸರ್, ವಿಧಾನಸೌಧದಿಂದ 7 ಕಿಲೋಮೀಟರ್ಸ್ ದೂರದಲ್ಲಿ ನಿಮಾನ್ಸ್ ಇದೆ, ಅಲ್ಲಿ ನಿಮಗೆ ಮೀಟಿಂಗ್ ಆಗಬೇಕು. ಯತ್ನಾಳ್ ಅವ್ರು ಒಪ್ಕೊಂಡ್ರೆ ನಾನು ಬೆಂಗಳೂರು ಟ್ರಾಫಿಕ್ ಅವ್ರನ್ನ ಮಾತಾಡಿ ಅವರಿಗೆ 0 ಟ್ರಾಫಿಕ್ ಮಾಡಿಸ್ತೀನಿ. ನನಗೇನು ಭಯ ಅಂದರೆ, ಆ ನಿಮಾನ್ಸಲ್ಲಿ ಡಾಕ್ಟರ್ ವಿಜಯೇಂದ್ರ ಅಂತ ಒಬ್ರು ಇದ್ದಾರೆ. ಅಪ್ಪಿತಪ್ಪಿ ಯತ್ನಾಳ್ ಸಾಹೇಬ್ರಿಗೆ ಆ ವಿಜಯೇಂದ್ರ ಅನ್ನೋ ಡಾಕ್ಟರ್ ಏನಾದರೂ ಟ್ರೀಟ್ ಮಾಡೋಕ್ಕೆ ಬಂದರೆ ಇವ್ರು ಅಲ್ಲೂ ಹಿಂದೆ ಮುಂದೆ ನೋಡಿದ್ರೆ ಬೈದು ಬಿಡ್ತಾರೇನೋ. ಯತ್ನಾಳ್ ಸಾಹೇಬ್ರೆ, ನಿಮ್ಮ ಕೆಪಾಸಿಟಿ ₹1 ಅಂತ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರೇ ಹೇಳಿದ್ದಾರೆ. ಸೊ ನಿಮ್ಮ ಪಕ್ಷದಲ್ಲೇ ನಿಮ್ಗೆ ₹1 ಯೋಗ್ಯತೆ ಇಲ್ಲ ಅಂಥದ್ದು ನೀವೇನು ಸರ್ ನೀವು ಬಂದು ನಮ್ಮ ಪಾರ್ಟಿ ಬಗ್ಗೆ, ನಮ್ಮ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಮಾತಾಡ್ತೀರಾ? JCB ಪಾರ್ಟಿ ಕಟ್ಟಿಬಿಡ್ತೀನಿ, 21 JCB ನಿಲ್ಲಿಸಿ ಪೂಜೆ ಮಾಡಿಬಿಡ್ತೀನಿ, ಉತ್ತರ ಪ್ರದೇಶ ಥರ ಮಾಡಿಬಿಡ್ತೀನಿ ಅಂತ ಬಾಯಿ ಬಡ್ಕೊಂಡ್ರಿ 1 ವರ್ಷದಿಂದ. ಇವಾಗ ನೋಡಿದ್ರೆ JCB ಏನಾಯ್ತು ಸರ್? ಪಂಚರ್ ಆಯ್ತಾ? JCB ಅಪ್ಸೆಟ್ ಆಯಿತಾ? ಅಲ್ಲ ಸರ್, ಅಂತ ಯಡಿಯೂರಪ್ಪ ಸಾಹೇಬರು ಮ್ಯಾನ್ ಪವರು, ಮಸಲ್ ಪವರು, ಜಾತಿ ಬಲ ಎಲ್ಲ ಇದ್ದರೂ ಅವ್ರ ಕೈಯಲ್ಲೇ ಏನೂ ಆಗಲಿಲ್ಲ. ನೀವು ಪಾರ್ಟಿ ಕಟ್ತೀರಾ ಸರ್? ನೀವು JCB ಪಾರ್ಟಿ ಕಟ್ಟಿದ್ರೆ ನೀವು ಗೆಲ್ಲಲ್ಲ. ಯತ್ನಾಳ್ ಅವ್ರಿಗೆ ನಿಮಗೆ ತಾಕತ್ತಿದ್ರೆ, ಯೋಗ್ಯತೆ ಇದ್ದರೆ, ಕೆಪಾಸಿಟಿ ಇದ್ದರೆ JCB ಪಾರ್ಟಿ ಕಟ್ಟಿ ನಿಮ್ಮ ತಾಕತ್ತೇನು ಅಂತ ಕರ್ನಾಟಕಕ್ಕೆ ತೋರಿಸಿ. ಸರ್, ನಿಮ್ಮ ಪಾರ್ಟಿಯಲ್ಲಿ ನೀವೇ ಗೆಲ್ಲಲ್ಲ, ಇವಾಗ ಗೆಲ್ಲಕ್ಕಾಗಲ್ಲ ಅಂತ ರಿಪೋರ್ಟ್ ಬಂದಂಗಿದೆ. ಈಗ BJPಗೆ ಸೇರ್ತಾರಂತೆ. BJPಯವರಿಗೆ ನೀವು ವಿರೋಧ ಪಕ್ಷದವರಿಗೆ ವಿರೋಧ ಪಕ್ಷದ ನಾಯಕರು ಸರ್. ಯತ್ನಾಳ್ಗೆ ನಾಯಕತ್ವ ಕೊಟ್ಟರೆ BJP 20 ಸೀಟ್ ಗೆಲ್ಲಲ್ಲ. ಈಗ CM DCM ಇಬ್ಬರು ದೆಹಲಿಗೆ ಬಂದಿದ್ದಾರೆ. ಏನು ಇವತ್ತು ಹೈಕಮಾಂಡ್ ಜೊತೆ ಏನಾದ್ರು ಚರ್ಚೆ ಆಗುತ್ತಾ? ಈ ಗೊಂದಲಗಳಿಗೆ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ ಹೇಳಿ? ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಮಧ್ಯೆ ಒಳ್ಳೆ ಬಾಂಧವ್ಯ ಇದೆ, ಒಳ್ಳೆ ಸಂಬಂಧ ಇದೆ. ಒಬ್ರಿಗೊಬ್ಬರು ಗೌರವಿಸ್ತಾರೆ. ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಅಂಥ ಯಾವುದೇ ಬಣ ರಾಜಕೀಯ ನಮ್ಮಲ್ಲಿಲ್ಲ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಅದರ ಬಗ್ಗೆ ನಾನೇನೂ ಕಾಮೆಂಟ್ ಮಾಡಲಾರೆ. ಇದಿಷ್ಟು ಶಾಸಕರಾದಂಥ ಪ್ರದೀಪ್ ಈಶ್ವರ ಮಾತಾಗಿರೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಟಿವಿ9 ನವದೆಹಲಿ.